ರೈಟ್ ರೈಟ್, ಮುಹೂರ್ತಕ್ಕೆ ಟೈಮ್ ಆಯ್ತು. ಮುಹೂರ್ತಕ್ಕ ಅದು ಟ್ರೀಟ್ಮೆಂಟ್ ಟೈಮ್ ಆಯ್ತು ಅಂದೆ. ಇರಿಟೇಟಿಂಗ್. ಬೆಳಗ್ಗೆನೆ ಮೂಡಲ್ಲ ಹಾಳಾಗ. ಹಲೋ, ಕಾರ್ ಓಡಿಸ್ಬೇಕಾದ್ರೆ ಕಣ್ಣು ರೋಡ್ ಮೇಲೆ ಇರ್ಲಿ. ಮುಂದೆ ನನಗೆ ಗೊತ್ತಿರೋ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗಿ. ಲೆಫ್ಟ್ ಲೆಫ್ಟ್ ತಗೊಳ್ಳಿ. ರೈಟ್ ರೈಟ್. ಡೆಡ್ ಅಂಡ್ ರೈಟ್. ಇಲ್ಲೇ ಇಲ್ಲೇ ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲೇ ರೀ ಹೇಳಿದ್ದು, ನಿಲ್ಸಿ. ಬಾ 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 ಬಾ. ಏನಮ್ಮ ದೇವಸ್ಥಾನದಲ್ಲಿ ಇವ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾರಾ? ನಾನ್ ಗಾಡಿ ಸಾಕು ಬಾ. ಹಲೋ, ಅಂದ್ರೆ ಇಷ್ಟೊತ್ತು ಮಾಡಿದ್ದು ಡ್ರಾಮಾನ? ಏನೀಗ ನಮ್ಮನ್ ಡ್ರಾಪ್ ಮಾಡಿ ಪುಣ್ಯ ಕಟ್ಕೊಂಡಿದ್ಯಾ? ದೊಡ್ಡೋರ್ ಏನ್ ಹೇಳಿದಾರೆ ಹೇಳು? ಏನ್ ಹೇಳಿದಾರೆ? 1000 ಸುಳ್ಳು ಹೇಳಿ ಮದ್ವೆ ಮಾಡು ಅಂತ. ಇವತ್ತು ಇವನ್ ಮದ್ವೆ. ವಾಟ್? ವಿಶ್ ಮಾಡು. ಮದ್ವೆನಾ? ಅಂದ್ರೆ ನಾನು ಡ್ರಾಪ್ ಮಾಡಿದ್ ಮದ್ವೆಗ? ಬ್ರದರ್, ಬರೀ ಮದ್ವೆ ಅಲ್ಲ, ಲವ್ ಮ್ಯಾರೇಜ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಬುದ್ಧಿ ಇಲ್ವಾ ನಿನಗೆ? ಹೋಗಿ ಹೋಗಿ ಈ ಬಜಾರಿನ ಮದ್ವೆ ಆಗ್ತಿದ್ಯಾ ನೀನು? ಬ್ರದರ್, ಇವರಲ್ಲ ಬ್ರದರ್, ನಮ್ಮವರು ಒಳಗಿದ್ದಾರೆ. ತಪ್ಪು 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 ತಪ್ಪು. ಯಾವ ಹುಡುಗಿ ಆದ್ರೂ ಆಗ್ಲಿ, ಎಲ್ಲ ಒಂದೇ. ಏನಂದೆ? ಏನು ಗೊತ್ತಿಲ್ದಿರೋ ಹುಡುಗಂಗೆ ಏನೇನೇ ಹೇಳಿ ತಲೆ ಕೆಡಿಸ್ತಿದ್ಯಾ ನೀನು? ಏನು ಗೊತ್ತಿಲ್ದಿರೋ ಹುಡುಗಂಗೆ ಮದ್ವೆ ಮಾಡಿಸಿ ಲೈಫ್ ಹಾಳು ಮಾಡಕ್ ಹೊರಟಿರೋ ಫ್ರಾಡ್ ನೀನು. ಡ್ರಾಪ್ ಮಾಡಿದ್ಯಾ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ತಗೋ, ಪೆಟ್ರೋಲ್ ಹಾಕೋ. ನಾನು ಪೆಟ್ರೋಲ್? ಅದು ನಿನ್ನ ಕಾಸಲ್ಲಿ. ತಗೋ ಕಾರ್ಡು. ನಿನ್ ಮದ್ವೆಗೆ ಏನಾದ್ರೂ ಗ್ರಂಥಿಗೆ ಐಟಮ್ಸ್ ಬೇಕು ಅಂದ್ರೆ ನನ್ನ ನಂಬರಿಗೆ ಕಾಲ್ ಮಾಡು. 25% ಡಿಸ್ಕೌಂಟ್ ಕೊಡ್ತೀನಿ. ನೀನ್ ಮಾಡಿರೋ ಸಹಾಯಕ್ಕೆ ಅಷ್ಟೇ ಸಾಕು. ಅಯ್ಯೋ, ಮದ್ವೆ ಟೈಮ್ ಆಗೋಯ್ತು. ದುರಂಕಾರದ ಮಾತುಗಳು. ಗಂದ್ಗೆ ಅಂಗಡಿನ ಮುಚ್ಚಿಸ್ಬಿಡ್ತೀನಿ. ಲೈಫ್ ಅಲ್ಲಿ ನೀನ್ ಯಾರು ಮದ್ವೆನೂ ಮಾಡಿಸ್ಬಾರ್ದು ನೀನು, ಇಡಿಯಟ್. ಅಕ್ಕ ಬಂದ್ಯಾ? ಅಕ್ಕ ಬಂದ್ಲು. ಅಕ್ಕ ಕಾರಲ್ಲಿ ಬಂದ್ಯಾ? ಅಯ್ಯೋ, ಅದನ್ನೆಲ್ಲ ಹೇಳ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ಕಣೆ. ಮೊದ್ಲು ಮದ್ವೆ ಮಾಡ್ಬಿಡೋಣ. ಶುಭ, ಗಂಡಿನ ಮನೆಯವ್ರಿಗೆ ಈ ಮದುವೆ ಇಷ್ಟ ಇಲ್ಲ. ಅಮ್ಮ, ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮಗಳು ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಸರಿ ಸರಿ, ಟೈಮ್ ಆಯ್ತು, ಬೇಗ ಮದ್ವೆ ಮಾಡ್ಬಿಡೋಣ. ಶುಭ, ಏನಕ್ಕ ಕದ್ದು ಮುಚ್ಚಿ ಮಾಡ್ತಿರೋ ಮದ್ವೆ? ಸುಮ್ಮನೆ ಪೊಲೀಸ್ ಕೇಸ್ ಆಗುತ್ತೆ ಅಂತ ಪುರೋಹಿತರು ಬರಲ್ಲ ಅಂತಿದ್ದಾರೆ. ಏನ್ ಮಾಡೋದು? ಪೌರೋಹಿತ್ಯನ ಗಂಡಸ್ರೇ ಮಾಡಬೇಕು ಅಂತಿಲ್ಲ, ಅಥವಾ ಹೆಂಗಸ್ರು ಮಂತ್ರ ಹೇಳ್ಬಾರ್ದು ಅಂತಿಲ್ಲ. ಶುಭ ಕಾರ್ಯಕ್ಕೆ ಒಳ್ಳೆ ಮನಸ್ಸಿಂದ ಯಾರು ಹೇಳಿದ್ರು ಆ ದೇವ್ರಿಗೆ ತಲುಪುತ್ತೆ. ಹೋಗಿ ಎಲ್ಲಾನು ರೆಡಿ ಮಾಡ್ಕೊಳ್ಳಿ, ಮದ್ವೆ ಮಾಡೋಣ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಕಿರುಬೇರಳ ಈಗ ಬೆಸದಾಗಿದೆ, ಕನಸುಗಳ ಇಲ್ಲಿ ಹೊಸದಾಗಿದೆ. ಅಂಗಳವೇ ಚಪ್ಪರ ಹೊತ್ತು ಅಂದವಾಗಿದೆ. ನಿಲ್ಸಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ಮದುವೆ ಮಂಟಪದಿಂದ ಓಡ್ ಬಂದು ಒಂದು ಹುಡುಗಿ ಲೈಫ್ನ ಹಾಳು ಮಾಡಿದ್ದಾನೆ. ಮೇಡಮ್, ಇದರಲ್ಲಿ ಅವನದೇನು ತಪ್ಪಿಲ್ಲ. ನಾನೇ ಮದ್ವೆ ಮಂಟಪದಿಂದ ಅವ್ರನ್ನ ಕರ್ಕೊಂಡು ಬಂದಿರೋದು. ಅದನ್ನ ಕಿಡ್ನಾಪ್ ಅಂತಾರೆ, ಕರ್ಕೊಂಬರೋದು ಅಂತ ಹೇಳಲ್ಲ. ಮೇಡಮ್, ಅವರಿಗೆ ಮದ್ವೆ ಇಷ್ಟ ಇರಲಿಲ್ಲ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ಇನ್ಸ್ಪೆಕ್ಟರ್, ಹುಡುಗನ ಜೊತೆ ಇವರೆಲ್ಲರನ್ನೂ ಅರೆಸ್ಟ್ ಮಾಡಿ. ನಿಮ್ಮ ಲ್ಯಾಂಗ್ವೇಜಲ್ಲೇ ಬುದ್ಧಿ ಹೇಳಿ ಇವರಿಗೆ. ಇನ್ಮೇಲೆ ಉಸಿರಾಡೋದಕ್ಕೂ ಹೆದರ್ಬೇಕು. ಮೇಡಮ್, ನನ್ನ ತಂಗಿ ಏನು ತಪ್ಪು ಮಾಡಿಲ್ಲ. ದಯವಿಟ್ಟು ಅವಳು ಹೇಳೋದನ್ನ ಕೇಳಿಸ್ಕೊಳ್ಳಿ ಪ್ಲೀಸ್. ಶಟ್ ಅಪ್. ಯು ನೋ ವಾಟ್ ಶಿ ಡಿಡ್? ಮದುವೆ ನಿಲ್ಲಿಸಿ ಹುಡುಗಿ ಮನೆಯವರು ಒದ್ದಾಡೋ ಹಾಗೆ ಮಾಡಿದ್ದಲ್ದೆ ನನ್ನ ಕಂಪನಿ ಇಮೇಜ್, ರೆಪ್ಯುಟೇಷನ್ನ ಹಾಳು ಮಾಡಿದ್ದಾಳೆ. ನನಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದಾಳೆ. ಮೇಡಮ್, ಅವ್ರು ನಂಗೆ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ದಲ್ಲ, ನಾನೇ ಇಷ್ಟಪಟ್ಟು ಬಂದಿರೋದು.
ಮದುವೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಮಂಟಪದವರೆಗೂ ಬರಬೇಕಿತ್ತ? ಇಂಥವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ವಾ ನಿಮಗೆ? ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋ ಲೋ ಕ್ಲಾಸ್ ಜನ. ಇಂಥವಳು ಮಾತು ಕಟ್ಕೊಂಡು ನೀನು ಬಂದಿದ್ಯಲ್ಲ, ನಿನಗೆ ಏನೀಗ ಏನ್ ನಿಮ್ ಪ್ರಾಬ್ಲಮ್? ನಿಮ್ ಕಂಪನಿ ರೆಪ್ಯುಟೇಷನ್ಗೋಸ್ಕರ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಈ ಮದುವೆ ಮಾಡ್ಕೋಬೇಕಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಕೋಟಿ ಖರ್ಚಾಯ್ತು, ಕಂಪನಿ ರೆಪ್ಯುಟೇಷನ್ ಹಾಳಾಯ್ತು ಅಂತಿರಲ್ಲ. ಮದ್ವೆ ಅನ್ನೋದು ಬಿಸ್ನೆಸ್ ಅಲ್ಲ. ದುಡ್ಡು ಹೋದ್ರೆ ವಾಪಸ್ ಬರುತ್ತೆ, ಲೈಫ್ ಹೋದ್ರೆ ವಾಪಸ್ ಬರುತ್ತಾ? ಈಗೇನು ಮನ್ಸಿಲ್ಲ ಅಂದ್ರೆ ಇವರಿಬ್ರು ಮದ್ವೆ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೋಬೇಕಿತ್ತಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಈಗ ಮದ್ವೆ ಮಾಡ್ಕೋತಿದ್ದಾರೆ. ಅವ್ರ ಜೀವನದ ನಿರ್ಧಾರ ತಗೊಳ್ಳೋ ಹಕ್ಕು ಅವ್ರಿಗಿಲ್ವಾ? ನಾನು ಹೇಳಿದ್ ಸರಿ ಅಲ್ವಾ ಮೇಡಮ್? ಸರಿ ಇದೆ ಮೇಡಮ್. ಈಗ ಈ ಮದುವೆ ನಿಲ್ಸಕ್ಕೋದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹೇಗಿದ್ರು ಬಂದಿದ್ದೀರಾ, ಎಲ್ಲ ಮರೆತು ಆಶೀರ್ವಾದ ಮಾಡ್ಬಿಡಿ. ಏನಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಮೊದಲು ಮದ್ವೆ ಮುಗಿಸೋಣ. ಗಟ್ಟಿ ಮೇಳ, ಗಟ್ಟಿ ಮೇಳ. ನಾನು ಹೇಳಿದ್ದೆಲ್ಲ ರೆಡಿ ಇದೆ ತಾನೆ? ಅಮ್ಮ ಹಿಂಗ್ ಓಡಾಡ್ತಿದಾರೆ ನೋಡು, ನಿಂತಿದ್ದ ಜಾಗದಲ್ಲಿ ನಿಲ್ತಾನೆ ಇಲ್ಲ. ಹೌದೌದು, ಕಾಲಲ್ಲಿ ಚಕ್ರ ಕಟ್ಕೊಂಡಿರ್ಬೇಕು. ನೋಡೋಣ. ತರ್ಲೆಗಳ ನಿಮ್ಮಿಬ್ಬರನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ರೀ, ಕಾಫಿ ತಗೊಳ್ಳಿ. ತಗೊಂಡ್ ಬಂದ್ರ? ಆರತಿ ತಟ್ಟೆ ರೆಡಿ ಇದೆ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅವನಿಗಿದೆಲ್ಲ ಇಷ್ಟ ಆಗಲ್ಲ. ದೃಷ್ಟಿ ಬೊಟ್ಟನ್ನ ಚಿಕ್ಕದಾಗಿಡ್ಬೇಕು. ತಗೋ, ನೀನೇ ಹೋಗಿ ಆರ್ತಿದ್ದೆ. ನಿನ್ನ ಮಗನಿಗೆ ಇವತ್ತು ನೀನೇ ಆರತಿ ಮಾಡಬೇಕು. ಅಯ್ಯೋ ಬೇಡ ರೀ, ಅವ್ನು ನನ್ನ ಮುಖ ನೋಡಿದ್ರೆ. ನನ್ನ ಜೊತೆ ಬಾ. ಅಮ್ಮ ಕಣೋ. ಪ್ಲೀಸ್ ಅಪ್ಪ, ಅವರು ನಿಮ್ಮ ಹೆಂಡತಿಯಾಗಿ ಮನೇಲಿದ್ದಾರೆ, ಇರಲಿ. ನನಗೆ ಅಮ್ಮ ಆಗೋದು ಬೇಡ. ಇನ್ನೂ ಎಷ್ಟು ದಿನ ಅಂತ ಈ ನೋವನ್ನು ತಡ್ಕೊಳ್ತೀಯ? ಅದಕ್ಕೆ ಒಂದು ಇರೋ ಸತ್ಯನ ಅವ್ನಿಗೆ ಹೇಳ್ಬಿಡು, ಇಲ್ಲ ಹೇಳಕ್ ನನಗೆ ಪರ್ಮಿಷನ್ ಕೊಡು. ಕಾಫಿ ನಿನಗೆ, ಜ್ಯೂಸ್ ತೊಗೊಂಡೋಗಿ ಅವನಿಗೆ ಕೊಡು. ನೀನು ಅವನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀಯಾ, ಅದಕ್ಕೆ ಅವ್ನು ಕೊಂಬ್ತಿರೋದು. ನನ್ನ ಮಗನಿಗೆ ದೃಷ್ಟಿ ಹಾಕ್ಬೇಡ. ತಗೊಂಡೋಗಿ ಕೊಡು. ನಾನು ಹೋದ್ಮೇಲೆ ಅಳಬಾರ್ದು.
ಗೊತ್ತು ತಾನೆ. ನೀವು ಮಾಡಿಕೊಟ್ಟಿದ್ದೆ ಅಂತ ಹೇಳಲ್ಲ ಬಿಡೋದಕ್ಕೆ. ಅಪ್ಪ ತಂದೆ ಗಣೇಶ, ನನ್ನ ಮಕ್ಳು ಯಾರು ಇನ್ನು ಮನೆಗೆ ಬಂದಿಲ್ವಲ್ಲಪ್ಪ, ಅವ್ರಿಗೇನು ತೊಂದರೆ ಆಗದಿರೋ ಹೋಗಿ ನೋಡ್ಕೊಪ್ಪ. ನಿನಗೆ 21 ಗರ್ಗೆ ಇಟ್ಟು ಪೂಜೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಏನ್ರಿ ಇದು? ಏನ್ ಮಾಡ್ಕೊಂಬಂದ್ರಿ? ಗಣೇಶ ಗಣೇಶ, ಏನಪ್ಪ ಇದು? ಅಮ್ಮ, ಅದು ಏನೇ ಅದು ಸರಿಯಾಗಿ ಬಾಯ್ ಬಿಡೆ. ಯಾರಾದ್ರೂ ಅಟ್ಟಿಸ್ಕೊಂಡ್ ಬಂದ್ರೆ ನಿಮ್ಮನ್ನ? ಅಯ್ಯೋ ಗಣೇಶ ಗಣೇಶ ರೀ, ನಾವು ಹೋಗಿದ್ ಕೆಲಸ ಸಕ್ಸಸ್ ಸಕ್ಸಸ್ ಸಕ್ಸಸ್. ನೀವೆಲ್ಲ ನಮ್ಮ ಹೊಟ್ಟೆ ಉಸಕ್ಕೆ ಹುಟ್ಟಿದ್ದೀರಾ. ನೀನು ಏನೋ ಇವ್ರ ಜೊತೆ ಸೇರ್ಕೊಂಡು? ಅಮ್ಮ, ಅಡ್ಗೆ ಏನೂ ಮಾಡಿಲ್ಲ ತಾನೇ, ಡಬ್ಬಿ ತಂದಿದ್ದೀನಿ. ಡಬ್ಬಿನಾ? ಏನ್ರಿ ಇದೆಲ್ಲ? ಸುಮ್ನಿರಮ್ಮ, ಮದ್ವೆಗೆ ಹೋಗಿ ಸುಮ್ಮನೆ ಬರೋಕ್ಕಾಗುತ್ತಾ? ಊಟ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ನಾವು ಊಟ ಮಾಡಿ ನಿನ್ಗೂ ಡಬ್ಬಿ ತಂದಿದ್ದೀವಿ. ಶ್ರುತಿ, ಬಾಯ್ಲಿ. ಅಲ್ಲ ಕಣೆ ಶ್ರುತಿ, ನೀನು ಏನು ಇವ್ರ ಜೊತೆ ಸೇರ್ಕೊಂಡು? ನಾಳೆ ನೀನು ನೋಡಕ್ಕೆ ಗಂಡಿನವ್ರು ಬರ್ತಿದ್ದಾರೆ ಕಣೆ. ಎಲ್ರಿಗೂ ತೊಂದರೆ. ಮದುವೆ ಆಗೋವರೆಗೂ ನಿನ್ ಮದ್ವೆ ಆಗೇ ಆಗತ್ತಕ್ಕ. ನಿನ್ನೊಪ್ಕೊಳ್ದೆ ಇನ್ಯಾರು ನೊಪ್ಕೋತಾರೆ? ನೀನ್ ಆರಾಮಾಗಿರು. ಶುಭ, ನಾಳೆ ನೀನು ಆರಾಮಾಗಿರ್ಬೇಕು ಕಣೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿ ದಯವಿಟ್ಟು ಏನ್ ಎಡಬಟ್ಟು ಮಾಡಬೇಡ. ಡೋಂಟ್ ವರಿ ಅಮ್ಮ, ನಾಳೆ ನೀನು ನನ್ನಷ್ಟು ಒಳ್ಳೆ ಹುಡುಗಿ ನೋಡೇ ಇಲ್ಲ ಅನ್ನಂಗಿರ್ತೀನಿ. ಇದು ನನ್ನ ಪ್ರಾಮಿಸ್. ಹೊಸನಾಗುತ್ತಿದೆ ಹೊಸತಾಗುತ್ತಿದೆ ಒಲವಾಗುತ್ತಿದೆ ನೀ ಹಾಡು ಆಗುವುದು ಒಳಿತೆ ಆಗಲಿ ಶುಭಸ್ಯ ಶೀಘ್ರಂ. ಯಾಕಮ್ಮ, ಏನಾಯ್ತು? ದಟ್ ಗರ್ಲ್ ಸ್ಪಾಯ್ಲ್ ಮೈ ಡ್ರೀಮ್. ಮದುವೆನೇ ನಿಂತು ಹೋಯ್ತು. ನಮ್ಮ ಕಂಪ್ನಿಯಿಂದ ಆಗ್ತಾ ಇದ್ದಿದ್ದು 1000th ಮದುವೆ ಅದು. ಏನು ಹೇಳ್ತಾ ಇದೆಯಾ? ಡ್ಯಾಮ್, ದಟ್ ಚೀಪ್ ಗರ್ಲ್ ಮದುವೆ ಮಂಟಪದಿಂದ ಹುಡುಗನೇ ಕರ್ಕೊಂಡು ಹೋದ್ಲು. ಅಷ್ಟು ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ದ ಸ್ಟ್ಯಾಂಡರ್ಡ್ ಮಂಟಪ ಅದು. ಅದರಿಂದ ಯಾವುದೋ ಅಂಗಡಿ ವ್ಯಾಪಾರದ ಗಾಡಿನಲ್ಲಿ ಹುಡುಗನ ಕರ್ಕೊಂಡು ಹೋಗಿದ್ದಾಳೆ. ಕಂಪನಿ ರೆಪ್ಯುಟೇಷನ್ನೇ ಡ್ಯಾಮೇಜ್ ಮಾಡಿದ್ಲು. ಅತ್ತೆ, ನಿಮಗೆ ಅವಮಾನ ಮಾಡಿದ್ಲ? ನನಗೆ ಅವಮಾನ ಮಾಡಿರೋದಲ್ಲ, ನಿಮ್ಮ ತಾಯಿ ಕನಸ್ಗೆ. ಇಷ್ಟು ವರ್ಷ ಒಂದೇ ಒಂದು ಕಪ್ಪು ಚುಕ್ಕಿ ಇರ್ಲಿಲ್ಲ. ಅವಳು ಯಾವಳ ಬಂದು ಮಸಿ ಬೆಳೆದ್ಬಿಟ್ಲು. ಓಡೋದ್ನಾ ಪಾಪ ಹುಡುಗ ಬೆಳಿಗ್ಗೆ ವಾಕಿಂಗ್ ಹೋಗಿರ್ಲಿಲ್ಲ ಅನ್ಸುತ್ತೆ. ಜೋಕ್ ಮಾಡಿದೆ, ಜೋಕು ತಮಾಷೆ ಮಾಡಿದೆ. ಮನೋಹರಿ, ಕೆಲಸ ಅಂದಮೇಲೆ ಇದೆಲ್ಲ ಸಹಜ. ಐ ನೋ, ನೀನು ಅದನ್ನೆಲ್ಲ ಸಾಲ್ವ್ ಮಾಡ್ತೀಯ. ರಿಲ್ಯಾಕ್ಸ್. ಹೌದೌದೌದು, ಆಗುತ್ತೆ. ಈಗ ಬನ್ನಿ ಬನ್ನಿ ಬನ್ನಿ, ಊಟಕ್ಕೆ ಹೋಗೋಣ. ಹಾ ಬನ್ನಿ. ಅವನಿಗೆ ಕೈ ರುಚಿ ತೋರಿಸ್ಬೇಕು ಅಂತ ಕಾಯ್ತಾ ಇದೆಯಲ್ವಾ? ಮಾಡ್ತೀನಿ. ಇವತ್ತು ನೀನ್ ಅತ್ತೆನೇ ನಿನ್ಗೆ ಊಟ ಮಾಡಿಸ್ತಾ.
ವಾವ್, ಇಟ್ಸ್ ಸೋ ನೈಸ್. ಅದರಲ್ಲೂ ನಿಮ್ಮ ಕೈಯೆಲ್ಲ ತಿನ್ನಿಸ್ಕೊತಾ ಇರೋದಕ್ಕೆ ರುಚಿನೂ ಹೆಚ್ಚಾಗಿದೆ. ಓಹೋ ಮಗಳೇ, ಭೇಷ್ ಭೇಷ್, ಎಷ್ಟೊಂದು ಕಮೆಂಟ್ಸ್ ಬಂದ್ಬಿಟ್ಟಿದೆ. ಅದು ಇನ್ನೂ ಜಾಸ್ತಿ ಆಗಬೇಕು. ಅದು ಬರ್ಸು. ಕೊಡ್ಲಾ? ಕೊಡು ಕೊಡು. ಊಟ ಮಾಡ್ರಮ್ಮ, ಮಾಡಿ ಮಾಡಿ ಮಾಡಿ. ಮಾಡೆ. ಹಲೋ, ಹಾಂ ಓಕೆ ಸರ್. ಹಾಂ ಈಗಲೇ ಬರ್ತೀನಿ. ಹಾಂ ಓಕೆ ಓಕೆ. ಅಯ್ಯೋ ರೀ, ಒಂದೆರಡು ತುತ್ತಿದೆ, ತಿನ್ಬಿಟ್ಟು ಹೋಗಿ. ಇಲ್ಲ ಕಣೆ, ಸ್ವಾಮಿ ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಂತೆ, ಲೇಟ್ ಆಗೋಯ್ತು, ಹೊರಡ್ತೀನಿ. ಅಣ್ಣ, ಊಟ ಕಟ್ಟಿದ್ದೀನಿ, ಅಲ್ಲಿ ಹೋದ್ಮೇಲೆ ಹಶ್ವಾದ್ರೆ ಊಟ ಮಾಡು. ಥ್ಯಾಂಕ್ಸ್ ಕಾಮು, ಬರ್ತೀನಿ. ಬಾಯ್ 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 ಬಾಯ್. ಅಪ್ಪಂಗೆ ಎಷ್ಟೊಂದು ಕಷ್ಟ. ನಾನು ಆದಷ್ಟು ಬೇಗ ಪಾರ್ಟ್ ಟೈಮ್ ಜಾಬ್ ನೋಡ್ಕೊಂಡು ಅಪ್ಪನ ಭಾರ ಕಮ್ಮಿ ಮಾಡಬೇಕು. ಇಡೀ ದಿನ ವಟ ವಟ ಅಂತ ಮಾತಾಡೋಳು ಈಗ ನೋಡು ಕುಪ್ಪಿ ಥರ ಮಲಗಿದೆ. ಮಲ್ಕೊ. ಎನಿ ಟೈಮ್ ಕೈಯಲ್ಲಿ ಫೋನ್ ಬೇಕೇ ಬೇಕಾ? ಗುಡ್ ನೈಟ್. ಗುಡ್ ನೈಟ್ ಬ್ರೋ. ನಿನಗೆ ಅತ್ತೆ, ಕ್ಯಾನ್ ಐ ಕಮ್ ಇನ್ ಅತ್ತೆ? ಇದೇನೋ ಹೊಸ್ತಾಗಿ ಇವ. ಬಾ. ಅತ್ತೆ, ಐ ಆಮ್ ಸಾರಿ. ಸಾರಿ ಫಾರ್ ವಾಟ್? ಅದು ಅತ್ತೆ, ಇವತ್ತು ನಡಿಬೇಕಿದ್ದ ಮದುವೆಗೆ ಏನಿದೆ, ನೋ 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 ಸಾರಿ, ಐ ಮೀನ್ ಇವತ್ತು ನಡಿಬೇಕಿದ್ದ ಇವೆಂಟ್ ನಿಲ್ಲೋದಕ್ಕೆ ಕಾರಣ ನಾನೇ ಅತ್ತೆ. ಐ ಆಮ್ ರಿಯಲಿ ಸಾರಿ ಅತ್ತೆ. ನನಗೆ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಆಗಿದ್ದಂಥ ತಪ್ಪದು. ಮದುವೆ ಹುಡುಗನ ನನ್ನ ಕಾರಲ್ಲೇ ನನಗೆ ಗೊತ್ತಿಲ್ಲದೆ ಡ್ರಾಪ್ ಮಾಡೋಗಾಯಿತು. ಐ ಆಮ್ ರಿಯಲಿ ಸಾರಿ. ಟು ಏರ್ ಈಸ್ ಹ್ಯೂಮನ್ ಅಂತಾರಲ್ಲ, ತಪ್ಪು ಮನುಷ್ಯ ಮಾಡದೆ ಇನ್ಯಾರು ಮಾಡ್ತಾರೆ? ಅದು ಅಲ್ಲದೆ ನಿನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಲ್ವಾ, ಬಿಟ್ಬಿಡು. ಅತ್ತೆ, ಕ್ಷಮಿಸ್ಬಿಟ್ರಾ? ನಿಜವಾಗ್ಲೂ ನೀವು ಸೇಮ್ ನಮ್ಮಮ್ಮನೇ ಅತ್ತೆ. ನಮ್ಮಮ್ಮನೇ ನೀವು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಬೇಜಾರಿಲ್ಲ ಅಂದ್ರಲ್ಲ, ನನಗೆ ಹೀಗೆ ಸಮಾಧಾನ ಆಯಿತು. ನೋ ಐ ಆಮ್ ಓಕೆ. ಗುಡ್ ನೈಟ್ ಅತ್ತೆ. ನಾನು ಇವಾಗ ನಿಮ್ಮದೇ ನಿದ್ದೆ ಮಾಡ್ತೀನಿ.